ಜಾತಕದಲ್ಲಿ ಗುರುಬಲ. ಈ 5 ರಾಶಿಯ ಜನರು ಶ್ರೀಮಂತರಾಗೋದಕ್ಕೆ ಹೆಚ್ಚು ಸಮಯವಿಲ್ಲ. ಸಂಪತ್ತು, ಯಶಸ್ಸಿನ ಜೊತೆ ಸರ್ಕಾರಿ ನೌಕರಿ ಭಾಗ್ಯ. ಆಗಸ್ಟ್ ತಿಂಗಳಲ್ಲಿ ಸೂರ್ಯ, ಬುಧ, ಶುಕ್ರ, ಮಂಗಳ, ಶನಿ ಸೇರಿದಂತೆ ಗ್ರಹಗಳ ಸ್ಥಾನ ಬದಲಾಗಲಿದೆ. ಕೆಲವು ಗ್ರಹಗಳು ಈಗಾಗಲೇ ರಾಶಿ ಬದಲಾವಣೆ ಮತ್ತು ನಕ್ಷತ್ರ ಬದಲಾವಣೆಯನ್ನು ಮಾಡಿದ್ದು, ಇನ್ನು ಕೆಲವು ಮುಂದಿನ ದಿನಗಳಲ್ಲಿ ಸಂಭವಿಸಲಿದೆ. ಆಗಸ್ಟ್ 20ರಿಂದ ಗುರುವು ಶನಿಯೊಂದಿಗೆ ವಿಶೇಷ ಮೈತ್ರಿ ಮಾಡಿಕೊಳ್ಳಲಿದೆ. ಜ್ಞಾನ, ಸಂಪತ್ತು, ಮದುವೆ ಮತ್ತು ಮಕ್ಕಳ ಭಾಗ್ಯ ಪ್ರಾಪ್ತಿ ಮಾಡುವ ಗ್ರಹವಾದ ಗುರು ಕರ್ಮಫಲಗಳ ಅಧಿಪತಿ ಮತ್ತು ನ್ಯಾಯದ ದೇವರು ಶನಿಯೊಂದಿಗೆ ಸಮರಾಶಿಯಲ್ಲಿದ್ದಾನೆ. ಇದರಿಂದ ಗುರು ಮತ್ತು ಶನಿಯ ಕೇಂದ್ರ ದೃಷ್ಟಿ ಯೋಗ ಸೃಷ್ಟಿಯಾಗಲಿದೆ. ಈ ಕಾರಣದಿಂದ 5 ರಾಶಿಯ ಜನರಿಗೆ ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತಾರೆ. ಮೇಷರಾಶಿ. ಗುರು ಮತ್ತು ಶನಿಯ ಕೇಂದ್ರ ದೃಷ್ಟಿ ಮೇಷರಾಶಿಯವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ಕೆಲಸ ಮಾಡುವ ವಿಧಾನ ಬದಲಾಗಲಿದೆ. ಪಾಲುದಾರಿಕೆಯಲ್ಲಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ. ವಿದೇಶದಿಂದ ಲಾಭದ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸಮಯ. ದುಡಿಯುವ ಜನರ ಓಡಾಟ ಕಡಿಮೆಯಾಗುತ್ತದೆ. ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ. ಕಟಕ ರಾಶಿ. ಗುರು ಮತ್ತು ಶನಿಯ ಕೇಂದ್ರ ದೃಷ್ಟಿಯು ಕರ್ಕ ರಾಶಿಯವರ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರುತ್ತದೆ. ಆತ್ಮವಿಶ್ವಾಸ ಹೊರಹೊಮ್ಮುತ್ತದೆ. ಕಚೇರಿಯಲ್ಲಿ ವಾತಾವರಣ ಅನುಕೂಲಕರವಾಗಿರುತ್ತದೆ. ಖಾಸಗಿ ವಲಯದಲ್ಲಿ ಕೆಲಸ ಮಾಡುವವರ ಆದಾಯ ಹೆಚ್ಚಾಗಬಹುದು. ಆರೋಗ್ಯ ಸಮಸ್ಯೆಗಳು ದೂರಾಗುತ್ತವೆ. ಮನಸ್ಸು ಶಾಂತವಾಗಿರುತ್ತದೆ. ಮಾನಸಿಕ ಚಿಂತೆಗಳಿಂದ ಮುಕ್ತಿ ದೊರೆಯಲಿದೆ. ಕನ್ಯಾ ರಾಶಿ. ಗುರು ಮತ್ತು ಶನಿಯ ಕೇಂದ್ರ ದೃಷ್ಟಿಯು ಕನ್ಯಾ ರಾಶಿಯವರಿಗೆ ಪ್ರಯೋಜನವನ್ನು ನೀಡುತ್ತದೆ. ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ. ದುಡಿಯುವ ಜನರು ಹೆಚ್ಚುವರಿ ಆದಾಯವನ್ನು ಪಡೆಯುತ್ತಾರೆ. ಮನಸ್ಸಿಗೆ ಸಂತೋಷವಾಗುತ್ತದೆ. ಪೋಷಕರೊಂದಿಗೆ ಸಂಬಂಧ ಸುಧಾರಿಸುತ್ತದೆ. ಧನುರಾಶಿ. ಗುರು ಮತ್ತು ಶನಿಯ ಕೇಂದ್ರ ದೃಷ್ಟಿ ಧನುರಾಶಿಯವರಿಗೆ ಅನೇಕ ರೀತಿಯಲ್ಲಿ ಉಪಯುಕ್ತವಾಗಿದೆ. ವೃತ್ತಿ, ವ್ಯಾಪಾರ, ಶಿಕ್ಷಣ, ಸಂಬಂಧಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಧನಾತ್ಮಕ ಬದಲಾವಣೆಯನ್ನು ಕಾಣುತ್ತವೆ. ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಉತ್ತಮ ಸಮಯ. ಕುಂಭರಾಶಿ. ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಪಡೆಯಬಹುದು. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭದ ಸಾಧ್ಯತೆ. ಕಚೇರಿಗೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗಲಿದೆ. ಜೀವನ ಸಂಗಾತಿಯ ಬೆಂಬಲ ಸಿಗಲಿದೆ. ಕಾನೂನು ವಿಷಯಗಳನ್ನು ಪರಿಹರಿಸಲಾಗುವುದು. ಮಾನಸಿಕ ಸಮಸ್ಯೆಗಳು ದೂರಾಗುತ್ತವೆ. ಮನೆಯ ವಾತಾವರಣ ಶಾಂತಿಯುತವಾಗಿರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಬೆಂಬಲಿಸಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.